ಸೊ ನಂಗೆ ಗೊತ್ತು ಇದನ್ನೆಲ್ಲ ನಿಮಗೆಲ್ಲ ನಿಮ್ಮ ಹತ್ರ ಎಲ್ಲ ಹೇಳೋ ನೆಸೆಸಿಟಿ ಇಲ್ಲ, ಬಟ್ ಆದರೂ ಹಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಆ್ಯಕ್ಚುಲಿ ಇವತ್ತು ಹುಷಾರಿಲ್ಲ. ಯಾಕೋ ನಿನ್ನೆ ನೈಟಿಂದನೂ ಒಂದು ಸ್ವಲ್ಪ ಹೆಡೇಕು, ಅದ್ರ ಜೊತೆ ಒಂದು ಸ್ವಲ್ಪ ಜ್ವರ ಇತ್ತು. ಬಟ್ ಮಾರ್ನಿಂಗ್ ಎದ್ದು ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅನ್ನೋಷ್ಟರಲ್ಲಿ ಕಣ್ಣತ್ರ ಪಿಂಪಲ್ ಆಗಿ ಸ್ವಲ್ಪ ಕಣ್ಣು ಬಾತ್ಕೊಂಡ್ಬಿಟ್ಟಿದೆ. ಸೊ ಹಾಗಾಗಿ ಜ್ವರ ಬಂದಿದೆ. ಸೊ ಇವತ್ತೆಲ್ಲೂ ಹೊರಗೆ ಹೋಗೋಕ್ಕಾಗಲಿಲ್ಲ, ಯಾಕೆಂದರೆ ಸ್ವೆಲ್ಲಿಂಗ್ ಇತ್ತು. ಕಣ್ಣತ್ರ ಎಲ್ಲ ತುಂಬ ನೀರು ಬರ್ತಾಯಿತ್ತು ಗಾಳಿಗೆಲ್ಲ ಹೋದರೆ. ವ್ಲಾಗ್ನ ಮಧ್ಯಾಹ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನನಗೊಂದು ಭಯನೂ ಇತ್ತು. ಏನಂತಂದರೆ ನಾನು ಹೇಳಿರೋಂಥ ಒಂದು 30 days ಚಾಲೆಂಜ್ ಎಲ್ಲಿ ಬ್ರೇಕ್ ಆಗಿಬಿಡುತ್ತೋ ಅಂತ. ಬಟ್ ಅಷ್ಟು ಈಸಿಯಾಗಿ ಗಿವ್ ಅಪ್ ಮಾಡಲಿಲ್ಲ. ಬಟ್ ಆ ಒಂದು ಸ್ಟ್ರೀಕ್ನ ಮೇಂಟೈನ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇವತ್ತು ನನಗೆ ಎನರ್ಜಿನೇ ಇದ್ದಿದ್ದಿಲ್ಲ ಮಾಡಬೇಕು ಅಂತಂತೇಳಿ. ಬಟ್ ಮನಸ್ಸಿತ್ತು, ಆ ವಿಡಿಯೋ ಮಾಡಬೇಕು ಅಂತ ಮನಸ್ಸಿತ್ತು. ಬಟ್ ಬಾಡಿ ಸಪೋರ್ಟ್ ಮಾಡ್ತಾ ಇದ್ದಿದ್ದಿಲ್ಲ. ಒಂದು ಸ್ವಲ್ಪ ಜ್ವರ ಬರೋದು, ಊಟನೇ ಹೋಗ್ತಿದ್ದಿಲ್ಲ ಇವತ್ತು ಕಂಪ್ಲೀಟಾಗಿ. ಸೊ ಮಾರ್ನಿಂಗ್ ಎದ್ದು ಹೋಗಿ ಒಂದು ಸ್ವಲ್ಪ ಮೆಡಿಕಲ್ ಹೋಗಿ ಟ್ಯಾಬ್ಲೆಟ್ ತೊಗೊಂಬಂದೆ. ಸೊ ನಂಗೆ ಗೊತ್ತು ಇದನ್ನೆಲ್ಲ ನಿಮಗೆಲ್ಲ ನಿಮ್ಮ ಹತ್ರ ಎಲ್ಲ ಹೇಳೋ ನೆಸೆಸಿಟಿ ಇಲ್ಲ, ಬಟ್ ಆದರೂ ವ್ಲಾಗ್ನ ಮಾಡಲೇಬೇಕು ಅಂತಂತೇಳಿ. ಯಾಕಂದರೆ ರೀಸೆಂಟಾಗಿ 1000 ಸಬ್ಸ್ಕ್ರೈಬರ್ಸ್ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರೆಲ್ಲ ಹೊಸಬ್ರು ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತ. ನಿಮ್ಮೊಂದು ಸಪೋರ್ಟ್ ನನಗೆ ಬೇಕೇ ಬೇಕು ಖಂಡಿತ. ಯಾಕಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡದೆ, ಇಲ್ಲ ನನ್ನ ವೀಡಿಯೋ ಕ್ಲಿಕ್ ಮಾಡಿದೆ, ನನ್ನ ವೀಡಿಯೋ ಲೈಕ್ ಮಾಡಿದೆ, ನಾನು ಇಲ್ಲಿವರೆಗೂ ಬರೋಕ್ಕೆ ಚಾನ್ಸೇ ಇಲ್ಲ. ಯಾರೇ ನನ್ನ ಚಾನಲ್ ವಿಸಿಟ್ ಮಾಡಿ ವಿಡಿಯೋ ನೋಡಿ ಅಟ್ಲೀಸ್ಟ್ ಒಂದು ಲೈಕ್ ಕೊಟ್ಟಿರ್ತೀರೋ ಇಲ್ಲ ಸಬ್ಸ್ಕ್ರೈಬ್ ಮಾಡಿರ್ತೀರೋ, ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಕೊಡ್ತೀರಾ ಅಂತ ಅನ್ಕೋತೀನಿ. ಈ ಒಂದು ಚಾನಲಲ್ಲಿ ಎಲ್ಲ ಥರದ್ದು ಒಂದು ವೀಡಿಯೋ ಬರುತ್ತೆ. ರಿಯಾಕ್ಷನ್ ವೀಡಿಯೋಸ್ ಆಗಿರ್ಬೋದು, ಇಲ್ಲ ಫಸ್ಟ್ ಶೋ ವೀಡಿಯೋ ಆಗಿರ್ಬೋದು. ನಾನು ಪರ್ಟಿಕ್ಯುಲರಾಗಿ ಯಾವುದೇ ಒಂದು ಕಂಟೆಂಟ್ಗೂ ಸ್ಟಿಕ್ ಆನ್ ಆಗಲ್ಲ. ಬಟ್ ಎಲ್ಲ ಥರದ್ದು ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಇದ್ದೀನಿ, ನೋಡೋಣ. ಬಟ್ ನಾನು ನಿಜವಾಗ್ಲೂ ತುಂಬ ಗ್ರೇಟ್ಫುಲ್ ಈ ಒಂದು 1000 ಸಬ್ಸ್ಕ್ರೈಬರ್ಸ್ಗೆ. ಯಾಕೆ ನಾನು ಪದೇ 1000 ಸಬ್ಸ್ಕ್ರೈಬರ್ಸ್ ಅಂತ ಮೆನ್ಷನ್ ಮಾಡ್ತಿದ್ದೀನಿ ಅಂದರೆ, ಅದ್ರ ಹಿಂದೆ ತುಂಬ ಒಂದು ಎಫರ್ಟ್ಸ್ ಇದೆ. ಯಾವುದೇ ಥರದ್ದು ಅದು ನೋಡ್ಕೊಂಡು ಹೋಗ್ಬೋದು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾನು ಯಾವುದೇ ಥರದ್ದು ರೀಲ್ ಆಗಲಿ, ಯಾವುದೇ ಥರದ್ದು ವೀಡಿಯೋಸ್ ಆಗಲಿ ಇನ್ಸ್ಟಾಗ್ರಾಮಲ್ಲಿ ಮಾಡಲ್ಲ. ಸ್ಟಾರ್ಟಿಂಗು ನಂದು ಫಸ್ಟ್ ವೀಡಿಯೋ ನೀವು ನೋಡ್ಬೋದು. ಫಸ್ಟ್ ವೀಡಿಯೋದಲ್ಲಿ ತುಂಬ ನರ್ವಸ್ ಆಗಿದ್ದೆ. ಬರ್ತಾ ಹೆಂಗಾಗೋಯ್ತು ಅಂದರೆ, ನನ್ನ ಕ್ಯಾಮ್ರಾಗೆ ಅಡ್ಜಸ್ಟ್ ಆಗೋದೆ. ಸ್ಟಾರ್ಟಿಂಗಲ್ಲೆಲ್ಲ ನಾನು ಕ್ಯಾಮ್ರಾ ಯಾರೇ ನನ್ನ ಫ್ರೆಂಡ್ಸು ವ್ಲಾಗ್ ಮಾಡ್ತಿದ್ರು ನಾನು ಕರೆಕ್ಟಾಗಿ ನನ್ನ ಮಕ್ಕನೂ ತೋರಿಸ್ತಾ ಇದ್ದಿದ್ದಿಲ್ಲ. ಬಟ್ ಈಗ ಬರ್ತಾ ಈಗ ಮೆಲ್ಲಕ್ಕೆ ಇಂಪ್ರೂವ್ ಆಗ್ತಾ ಈಗ ಕ್ಯಾಮ್ರಾಗೆ ಆಲ್ಮೋಸ್ಟ್ ನಾನು ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಅಂದರೆ ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ, ನಾನೇನೋ ಇವತ್ತು ವೀಡಿಯೋ ಮಾಡಿಲ್ಲ ಅಂತಂದ್ಬಿಟ್ರೆ ಏನೋ ಸಮಥಿಂಗ್ ಮಿಸ್ಸಿಂದ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ. ಅಲ್ಲಿಂದ ಏನಾದರೂ ಸಬ್ಸ್ಕ್ರೈಬ್ ಆಗಿದ್ರೆ ಅದು ನನ್ನ ಫ್ರೆಂಡ್ಸ್ ಬಿಟ್ಟರೆ ಇನ್ಯಾರೂ ಆಗಿಲ್ಲ. ರ್ಯಾಂಡಮ್ ಆಗಿ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ರ್ಯಾಂಡಮ್ ಆಗಿ ಯೂಟ್ಯೂಬಲ್ಲಿ ವೀಡಿಯೋಸ್ ಆಗ್ತಾ ಹೋದಂಗೆಲ್ಲ ಹೊಸೊಬ್ರು ಎಲ್ಲ ಸಬ್ಸ್ಕ್ರೈಬರ್ಸ್ ಬಂದಿರೋ. ಹಾಗಾಗಿ ನನ್ನನ್ನೇನು ನೀವು ನೋಡ್ತಿದ್ದೀರಾ ಇದೆಲ್ಲ ನನ್ನ ಹೊಸೊಬ್ಬರೇ ನೋಡ್ತಿರೋದು, ಬಿಟ್ಟರೆ ಹಳೆಯವರು ಯಾರು ನೋಡ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಟ್ರೈಲರ್ ರಿಯಾಕ್ಷನ್, ಸಾಂಗ್ ರಿಯಾಕ್ಷನ್, ಫಸ್ಟ್ ಶೋ ಆ್ಯಂಡ್ ನನ್ನ ಡೈಲಿ ವ್ಲಾಗ್ಸ್, ನನ್ನ ಲೈಫ್ ಸ್ಟೈಲ್ ಎಲ್ಲ ಟೈಪ್ ಆಫ್. ಥ್ಯಾಂಕ್ ಯು. ಇವತ್ತು ಆ್ಯಕ್ಚುಲಿ 30 days ಚಾಲೆಂಜ್ ಮಾಡಬೇಕಾದ್ರೆ ಹೊರಗೆ ಹೋಗಿಲ್ಲ. ಅದೇ ಒಂದು ರೀಸನ್ ಹೇಳಿದೆ, ನಂಗೆ ಸ್ವೆಲ್ಲಿಂಗ್ ಆಗ್ತಾ ಇದೆ ಅಂತಂದೇಳಿ. ನಿಮಗೆ ಕಾಣಿಸ್ತಿರ್ಬೋದು, ಇದೆಲ್ಲ ಒಂದು ಸ್ವಲ್ಪ ದಪ್ಪ ಆಗಿಬಿಟ್ಟಿದೆ, ಕಣ್ಣೆಲ್ಲ ನನಗೆ ಊದ್ಕೊಂಡ್ಬಿಟ್ಟಿದೆ. ಸೊ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ, ಬಟ್ ಸ್ವಲ್ಪ ಜ್ವರ ಇದೆ ಬಾಡಿಲಿ. ನಾನು ಅಲ್ಲಿಗೂ ಹೋಗಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ, ಬಾಡಿ ಸಪೋರ್ಟ್ ಮಾಡ್ತಿಲ್ಲ. ಸೊ ಹಂಗಾಗಿ ನಾಳೆಯಿಂದ ಕಮ್ ಬ್ಯಾಕ್ ಮಾಡ್ತೀನಿ ಸ್ಟ್ರಾಂಗ್ ಆಗಿ. ಥ್ಯಾಂಕ್ ಯು ಯಾರ್ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋನ ಇಲ್ಲಿವರೆಗೂ ನೋಡಿದ್ದೀರಾ. ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ಆ್ಯಂಡ್ ಲವ್ ಯು ಗೈಸ್. ಲವ್ ಯು ಸೋ ಮಚ್. ಯಾಕಂದರೆ ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಇಲ್ಲಿವರೆಗೂ ಬರೋಕ್ಕೆ ಚಾನ್ಸೇ ಇಲ್ಲ, ಇನ್ನು ಮುಂದಕ್ಕೂ ಹೋಗೋಕ್ಕೂ ಚಾನ್ಸ್ ಇಲ್ಲ. ಥ್ಯಾಂಕ್ ಯು. ಗುಡ್ ಬೈ. ನಾಳೆ ವಿಡಿಯೋದಲ್ಲಿ ಸಿಗೋಣ ಅಂತ.